ಈರುಳ್ಳಿ ತೆಂಗಿನಕಾಯಿನ ಬಳಸದೆ ತುಂಬಾ ಈಸಿಯಾಗಿ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡ್ಬೋದು ಅಥವಾ ಲೆಮನ್ ರೈಸ್ ಅಂತಲೂ ಕರಿಬೋದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ, ಕಡಲೆಬೇಳೆ, ಕಡಲೆಬೀಜ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಮೆಣಸಿನ್ಕಾಯಿ ಎಲ್ಲ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಬೇಕು. ಅದಕ್ಕೆ ಕರಿಬೇವಿನ ಸೊಪ್ಪು, ಅರಿಶಿನ ಪುಡಿ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಬರೀ ಸೊಪ್ಪನ್ನ ಇವಾಗಲಾದರೂ ಹಾಕ್ಬೋದು ಅಥವಾ ರೈಸ್ ಮೇಲೇನಾದರೂ ಹಾಕೋಬೋದು. ನಾನು ಇವಾಗಲೇ ಹಾಕಿ ಫ್ರೈ ಮಾಡಿದೆ. ಇದಕ್ಕೆ ನಿಂಬೆಹಣ್ಣು ಅಥವಾ ಎಳ್ಳಿಕಾಯಿ ಎರಡನ್ನೂ ಬಳಸ್ಬೋದು. ಎರಡೂ ತುಂಬಾ ರುಚಿಯಾಗಿರುತ್ತೆ. ನಿಂಬೆಹಣ್ಣನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿ ಆಗೋಯ್ತು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ತಿಂಡಿ ಎಲ್ಲ ರೆಡಿ ಆದಮೇಲೆ ವಾಸುಗೂ ತಿಂಡಿ ಹಾಕೊಟ್ಟೆ. ಅವ್ರಿಗೂ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟೆ. ಅವರು ತಿಂಡಿ ತಿನ್ಕೊಂಡ್ರು, ಆಫೀಸ್ಗೆ ಹೊರಟ್ರು. ಆಮೇಲೆ ಸಿಯಾನ್ಶ್ಗೆ ಊಟ ಮಾಡಿಸಿ ಮಲಗಿಸ್ದೆ. ಆಮೇಲೆ ನಾನು ಇದ್ದಿದ್ದ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆದೆ. ಅಷ್ಟರಲ್ಲಿ ಅವನು ಎದ್ದ. ಅವನಿಗೆ ಸ್ವಲ್ಪ ನೀರೆಲ್ಲ ಕುಡಿಸಿ ಸಂಜೆ ಒಂದ್ಸಲ ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲು ಪೂಜೆ ಮಾಡಿ ಆಮೇಲೆ ಅವನನ್ನು ಆಟ ಆಡಿಸ್ಕೊಂಡು ಕೂತ್ಕೊಂಡೆ. ಅಷ್ಟರಲ್ಲಾಗಲೇ 6:30 ಆಗಿತ್ತು. ಹಂಗಾಗಿ ಸಾಂಬಾರು ಮಾಡೋಣ ಅಂತ ಕಿಚನಿಗೆ ಬಂದೆ. ಪಾತ್ರೆ ತೊಳೆದಿಟ್ಟಿದ್ದೆ, ಅದೇನೂ ಜೋಡಿಸಿರಲಿಲ್ಲ. ಇವತ್ತು ಮೊಶಪ್ ಮಾಡಿದ್ದೆ. ಸಾಂಬಾರೆಲ್ಲ ರೆಡಿ ಮಾಡಿದ್ದೆ. ಒಂದು ಕಡೆ ಮುದ್ದೆಗೆ ಊಟಿದೆ. ಆಮೇಲೆ ಸರಿ ಮಾಡಿ ಪಾಪು ಮೊದಲು ತಿನ್ನಿಸಿ ಆಮೇಲೆ ನಾವು ಊಟಕ್ಕೆ ಕೂತ್ಕೊಂಡ್ವು. ಊಟಕ್ಕೆ ಕೂತಿದ್ದಾಗ ಅವನೇನೋ ಬಗ್ ನೋಡ್ತಿದ್ದ, ಅಲ್ಲೇನೋ ಕೆಳಗಡೆ ಬಿದ್ದಿತ್ತು ಅಂದ್ಬಿಟ್ಟು ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಬ್ಲಾಗ್ ಇಷ್ಟ ಆದರೆ ಲೈಕು, ಶೇರು, ಫಾಲೋ ಮಾಡೋದು ಮರಿಬೇಡಿ.